ರಾಯಚೂರಿನಲ್ಲಿ ಪತ್ನಿ ತವರು ಮನೆ ಸೇರಿಬಿಟ್ಲು ಅಂತ ಹೇಳಿ ಮಾನನೊಂದ ಪತಿರಾಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪತ್ನಿ ತವರು ಮನೆ ಸೇರಿಬಿಟ್ಲಲ್ಲ ಅಂತ ಹೇಳಿ ಬೇಸರ ಮಾಡಿಕೊಂಡು ಕಾಲುವೆಗೆ ಹಾರಿ ಸಾವಿಗೆ ಶರಣಾಗಿದ್ದಾನೆ ಪತಿ. ಈ ಘಟನೆ ನಡೆದಿರುವುದು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಚಿಕ್ಕ ಉಪ್ಪೇರಿಯಲ್ಲಾಗಿರೋ ಘಟನೆ. ಇಲ್ಲಿನ ನಾರಾಯಣಪುರ ಬಲದಂಡೆ ಕಾಲುವೆಗೆ ಬಿದ್ದು ಈರಣ್ಣ ಬಂಗಿ ಸೂಸೈಡ್ ಮಾಡ್ಕೊಂಡಿರೋದು. ಮುಖ್ಯ ಕಾಲುವೆ ಗೇಟನ್ನು ಬಂದ್ ಮಾಡಿ ಅಗ್ನಿಶಾಮಕ ದಳ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಕಂಟಿನ್ಯೂಸ್ ಆಗಿ 14 ಗಂಟೆ ಆಯಿತು. 14 ಗಂಟೆಗಳ ನಿರಂತರ ಶೋಧ ಕಾರ್ಯದ ಬಳಿಕ ಈರಣ್ಣ ಶವ ಸಿಕ್ಕಿದೆ. ಬೆಂಗಳೂರಿನಲ್ಲಿ 108 ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ರು ಈರಣ್ಣ ಅವರು. ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಸುಮಾರು 14 ಗಂಟೆಗಳ ನಿರಂತರ ಶೋಧದಿಂದಾಗಿ ಮೃತನ ಶವ ಪತ್ತೆಯಾಗಿದೆ. ಈತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ ಪತ್ನಿ ತವರು ಮನೆ ಸೇರಿದ್ದಾಳೆ ಅಂತ. ಅಷ್ಟಕ್ಕೇನೆ ಮನನೊಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಡೀ ಗ್ರಾಮಸ್ಥರ ಅಲ್ಲಿ ಏನಾಯ್ತು ಅಂತ ಹೇಳಿ ನೋಡ್ತಾ ನಿಂತಿದ್ದಾರೆ. ಇಡೀ ಗ್ರಾಮದ ಜನ ಕಾಲುವೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ನೀರು ಜಾಸ್ತಿ ಇದೆ ಅಂತ ಹೇಳಿ ಮೇನ್ ಗೇಟ್ ಅನ್ನ ಬಂದ್ ಮಾಡಿ ನೀರು ಕಡಿಮೆ ಆದ ನಂತರ ಶವ ಸಿಕ್ಕಿದೆ. ಶವನ ಹೊರತೆಗೆದ ಸಂದರ್ಭದ ವಿಡಿಯೋ ಇದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ನೀಲಕಂಠ ಸ್ವಾಮಿ, ಪತ್ನಿ ತವರು ಮನೆಗೆ ಸೇರ್ಕೊಂಡ್ಲು ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಬೇರೆ ಏನಾದ್ರು ಕಾರಣಕ್ಕ? ಜೊತೆಗೆ ಪತ್ನಿ ತವರು ಮನೆ ಸೇರೋದಕ್ಕೆ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಏನ್ ಹೇಳ್ತಾರೆ? ನಿಜ ಶರತ್, ಎಲ್ಲೋ ಒಂದು ಕಡೆ ಈ ಒಂದು ಘಟನೆಗೆ ಈಗೇನು ಮಾಹಿತಿ ಸಿಕ್ಕಿದ್ದು ಅದು ನಿಖರ ಮಾಹಿತಿ ಅಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹೆಂಡತಿ ತವ್ರ ಮನೆಗೆ ಸೇರಿದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಏನು 108 ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿ ಏಕಾಏಕಿ ಬರ್ತಾನೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಗ್ರಾಮಕ್ಕೆ 2 ದಿನ ರಜೆ ಮೇಲೆ ಬಂದಂತ ಸಂದರ್ಭದಲ್ಲಿ ಈತ ಕಾಲುವೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಏನು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆ ಅಂತ ಹೇಳ್ತಾರೆ. ಮತ್ತು ಏನು ಮೃತನ ಸಂಬಂಧಿಗಳು ಹೇಳ್ತಾರೆ, ಏನು ಪತ್ನಿ ಮತ್ತು ಗಂಡ ನಡುವೆ ಅವರ 1 ವರ್ಷದಿಂದ ಅವರಿಬ್ಬರ ಮಧ್ಯೆ ಏನೋ ಒಂದಷ್ಟು ಗೊಂದಲಗಳಿತ್ತು, ಆಗಾಗ ಜಗಳಗಳಾಗ್ತಾ ಇತ್ತು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ ತನಿಖೆಯಿಂದಲೇ ಇದೀಗ ಈ ಒಂದು ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಅನ್ನೋದು ಬೆಳಕಿಗೆ ಬರಬೇಕಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಏನು ಮಂಗಳವಾರ ಕಾಲುವೆಗೆ ಬಿದ್ದಂತ ವ್ಯಕ್ತಿನ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿ ಒಟ್ಟು 14 ಗಂಟೆಗಳ ಕಾಲ ಸತತ ಶೋಧ ಕಾರ್ಯದ ನಂತರ ಮೃತದೇಹ ಸಿಕ್ಕಿರ್ತಕ್ಕಂಥದ್ದು. ಈಗ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ಶವ ಪರೀಕ್ಷೆಗಾಗಿ ಕೂಡ ಶವನ್ನ ಸೇರಿಸಿರ್ತಕ್ಕಂಥದ್ದು. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.